2,000 ಕಮ್ಮಿ ಆಗೋದೇ ಇಲ್ವಾ? ಕಮ್ಮಿ ಇಲ್ಲ ಅವ್ರಿಗೆ. ಹಾಂ, ಅವ್ರು ಏನು ಮಾಡಿದಾರೆ ಅದನ್ನೇ ಬುದ್ಧಿಯವರೇ ಮಾಡ್ಬಿಟ್ಟಿರೋದು, ನಾವಲ್ಲ. ಯಾವ ಬುದ್ಧಿಯವರು? ಒಳ್ಳೊಳ್ಳೆ ಬುದ್ಧಿಯವ್ರು ಮಾಡಿರೋದು. ಅವ್ರ ಹೆಸರು? ಬಸವೇಶ್ ಬುದ್ಧಿಯವರು. ಹಾಂ, ಅವರೇ ಇಲ್ಲೆಲ್ಲ ಮಾಡ್ಬಿಟ್ಟಿರೋದು. ಇಷ್ಟೇ ರೇಟ್ ನಾವು ಮಾಡಿಕೊಂಡು ನಾವು ತೊಗೊಂಡೋಗಲ್ಲ. ಹಾಂ, ಅಷ್ಟೇ ರೇಟ್ ಅದೇ ಕೊಡ್ತಾರೆ. ನಿಮಗೆ ಬಿಲ್ ಕೊಡ್ತಾರೆ. ಏನು ಸ್ವಾಮಿ 2,000 ಕಮ್ಮಿ ಇಲ್ವೇ ಇಲ್ವಾಗಾರ? ನಿಮಗೆ ಬಿಲ್ ಕೊಡ್ತಾರೆ, ಬಿಲ್ ತೊಗೊಂಡೋಗಿ ಸ್ವಾಮಿ. ನಿಮಗೆ ಬಿಲ್ ಕೊಡ್ತೀವಿ, ಬಿಲ್ ತೊಗೊಂಡೋಗಿ. ನಿಮ್ಗೆ ಹಂಗೆ ಕೊಡಿದ್ದ ಕೇಳ್ತಿಲ್ವಲ್ಲ? 16, 17, 18, 19, 20 ಬಿಲ್ ಯಾರು ಕೊಡೋದು? ಬೆಳೆ ಏನಾಗ ಬಿಲ್ಲು? ಆಫೀಸ್ ಹತ್ರ ಕೊಡ್ತೀವಿ ಅಂತ ದೇವಸ್ಥಾನ ಹತ್ರ. ನೋಡಿ ಇಲ್ಲಿ ಇಷ್ಟು ಜನ ಇದ್ದಾರೆ, ಇವರೆಲ್ಲರೂ ಪೇ ಮಾಡಿ ತಗೊಂಡಿದ್ದಾರೆ ರೂಮ್ಸು. ಆದರೆ ಅವ್ರಿಗೆಲ್ಲ ಶೌಚಾಲಯ ಅಲ್ಲಿ ಇದರಿಂದ ಒಂದು ಅರ್ಧ ಕಿಲೋಮೀಟರ್ ಆ ಕಡೆಗಿದೆ. ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿದೆ ನೋಡಿ, ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ. ಇಲ್ಲಿ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ಈ ಬಾತ್ರೂಮ್ಗಳು ನೋಡಿ, ನೋಡಿ ಇದು ಸರ್ಕಾರದ ದುಡ್ಡಿಂದ ಕಟ್ಟಿರೋ ಟಾಯ್ಲೆಟ್ಸ್. ಇದು ಹೆಂಗಸರಿಗೆ ಮತ್ತು ಗಂಡಸರಿಗೆ ಸಪ್ರೇಟಾಗಿ ಕಟ್ಟಿದ್ದಾರೆ. ಆದರೆ ಏನು ಅಂದರೆ ನೋಡಿ, ಇದೆಲ್ಲ ಲಾಕ್ ಆಗಿರುತ್ತೆ, ಯಾವಾಗಲೂ ಲಾಕ್ ಆಗಿರುತ್ತೆ ನೋಡಿ. ಇವಾಗ ಬೀಗ ಅದನ್ನು ಹಾಕಿ ನೋಡಿ, ಇಷ್ಟು ದೂರದಲ್ಲಿದೆ ಇದನ್ನು, ಇದು ಲಾಕ್ ಆಗಿರುತ್ತೆ, ಬೀಗ ಹಾಕಿರುತ್ತೆ ನೋಡಿ. ಈ ಥರ ಫುಲ್ ಬೀಗ ಹಾಕಿ ಲಾಕ್ ಮಾಡಿರ್ತಾರೆ. ಇದನ್ನು ಸರ್ಕಾರದ ದುಡ್ಡಿಂದ ಕಟ್ಟಿ ರೆಸ್ಟ್ ರೂಮ್ಸ್ನ ಲಾಕ್ ಮಾಡಿರ್ತಾರೆ ನೋಡಿ. ಇಲ್ಲಿ ಹಿಂದ್ಗಡೆ ಅಲ್ಲಿ ಬರೋ ಗಲೀಜು ನೀರನ್ನೆಲ್ಲ ಇಲ್ಲಿ ಗುಂಡಿ ತೆಗ್ದು ನೋಡಿ, ಅಲ್ಲಿ ನದಿ ಇದೆ ಹಿಂದ್ಗಡೆಗೆ. ಈ ನೀರೆಲ್ಲ ಅದನ್ನ ನದಿಗೆ ಕಲುಷಿತ ಮಾಡೋದು, ನದಿಗೆ ಬಿಡೋದು. ಇವಾಗೇನೋ ಹೇಳ್ದಲ್ಲಪ್ಪ ನೀನು, ಇಷ್ಟೊತ್ತು ಮಾತಾಡ್ದಲ್ಲ ನೋಡು. ಮರ್ಯಾದೆಯಿಂದ ಸಾಗರ್, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ಕೇಳಿದ ಏನಕ್ಕೆ ಬಾತ್ರೂಮ್ ಎಲ್ಲ ಲಾಕ್ ಮಾಡಿ ಇಟ್ಟಿದ್ದೀರಾ? ಮತ್ತೆ ಏನಕ್ಕೆ ಕಟ್ಟಿದ್ದೀರಾ ಅದು? ಮತ್ತೆ ಇದಕ್ಕೆ ಬಾತ್ರೂಮ್ ಎಲ್ಲ ಐತೆ, ಇವ್ರಿಗೆಲ್ಲ ಬಾತ್ರೂಮ್ ಎಲ್ಲ ಐತೆ. ದುಡ್ಡು ಇಸ್ಕೊಂತ ಇದ್ರೆ ತಾನೆ, ಕರೆಕ್ಟಾಗಿ ಮಾಡ್ಬೇಕು. ಎಲ್ಲ ಐತೆ, ಎಲ್ಲಿ ಎಷ್ಟು ಕ್ಲೀನ್ ಆಗೈತೆ? ಮತ್ತೆ 4,000 ರೂಪಾಯಿ ಒಂದು ಫ್ಯಾಮಿಲಿ ಹತ್ರ ತಗೊಂಡಿದ್ದಾರೆ. ಅವ್ರಿಗೆ ಹೆಂಗಸರಿಗೆ ಮಕ್ಕಳಿಗೆ ಒಂದು ಟಾಯ್ಲೆಟ್ಗೆ ಹೋಗೋಕೆ ವ್ಯವಸ್ಥೆನೂ ಇಲ್ಲ ಅಂದ್ರೆ ದುಡ್ಡು ಅನ್ನೋದೇ ನಮ್ಮ ಪ್ರಶ್ನೆ. ಅವ್ನು ಕೇಳಿದ್ರೆ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ಬೇಕಂತ, ಇಲ್ಲಿ ದುಡ್ಡು ರೂಮ್ ತಗೋಬಿಟ್ಟು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ಬೇಕಂತೆ. ಈ ಹುಡುಗಿ ಮಾತು ಕೇಳಿಸ್ಕೊಳ್ಳಿ ಫುಲ್ಲು. ಎಷ್ಟಿದು ಕಾಸು? 5 ರೂಪಾಯ? ಅಲ್ಲಿ ರೂಮ್ಗೆಲ್ಲ ಟಾಯ್ಲೆಟ್ ಇಲ್ವಾ? ಅಲ್ಲಿ ರೂಮ್ಗೆ ಹಾಂ, ಅದು ಕ್ಲೀನ್ ಮಾಡಲ್ವಂತ ಅವರೆಲ್ಲ. ಇದೇ ಯೂಸ್ ಮಾಡಬೇಕು ಅಂತ ಹೇಳ್ತಾವ್ರೆ, ಇದನ್ನೇ ಯೂಸ್ ಮಾಡ್ಬೇಕು ರೂಮ್ಗೆಲ್ಲ ಅಂತ. ಹಾಂ, ಯಾಕೆ ಅಲ್ಲಿ ರೂಮ್ಗೆ ಹಿಂದ್ಗಡೆ ಕಾಸು ಕೊಡಲ್ವಾ ಅವರು? ರೂಮ್ಗೆ ಇರೋರೆಲ್ಲ ಅದಕ್ಕೆ ಟಾಯ್ಲೆಟ್ ಕೊಡ್ಬೇಕು ತಾನೆ. ಹಾಂ, ಮತ್ತೆ ಅದು ರೂಮ್ ಕಾಸು ತಗೋಬೇಕಾದ್ರೆ ಕ್ಲೀನ್ ಮಾಡೋದು ಯಾರು? ಮತ್ತೆ ರೂಮಿಗೆ ಕಾಸು ತಗೋಬೇಕಾದ್ರೆ ಕ್ಲೀನ್ ಮಾಡೋದು ಯಾರು? ಕ್ಲೀನ್ ಆಗಿಲ್ವಾ? ಅದು ಹೆಂಗಿದೆ ಅದು ಟಾಯ್ಲೆಟು? ಏನು ಕಾಸು ತಗೊಂತ ಇದ್ದೀರಾ ಇಲ್ಲಿ? ಇದಕ್ಕೇನು ರೂಲ್ಸ್ ಆಯ್ತು ನಿಮ್ಮ ಹತ್ರ? ಏನು ಇದೈತಾ, ದಾಖಲೆಗಳಾಯ್ತಾ ಕಾಸು ತಗೊಳಕ್ಕೆ? ಇಲ್ಲಿ ಗೌರ್ಮೆಂಟ್ ತಾನೇ ಇದು. ಯಾವ ಮೇಸ್ತ್ರಿ? ನಿಮ್ಮ ಹೆಸ್ರೇ? ಮೇಸ್ತ್ರಿ ಹೆಸ್ರೇನು? ಮೇಸ್ತ್ರಿ ಹೆಸ್ರೇನಮ್ಮ? ನಿಮ್ಮ ಹೆಸ್ರೇನು? ಉಮೇಶಣ್ಣ ಅಂತನಾ? ನಿಮ್ಮ ಹೆಸ್ರೇನು? ಅಶ್ವಿನಿ ಅಂತನಾ? ನಿಮ್ಗೆ ಯಾರು ಹೇಳಿರೋದು ಇಲ್ಲಿ ದುಡ್ಡು ಕಲೆಕ್ಟ್ ಮಾಡಕ್ಕೆ? ಎಷ್ಟು ಕಲೆಕ್ಟ್ ಮಾಡ್ತೀರಾ ಒಬ್ಬೊಬ್ರ ಹತ್ರ? ಹಾಂ, ಏನಕ್ಕೆ ಕಲೆಕ್ಟ್ ಮಾಡ್ತೀರಾ? ಇದು ಕಲೆಕ್ಟ್ ಮಾಡೋಕೊಳಕ್ ನಿಮ್ಮ ಹತ್ರ ಏನಾದ್ರು ಇದೆಯಾ? ಯಾವ ಬುದ್ಧಿಯವರು? ಯಾರು ಮೇಸ್ತ್ರಿ ಹೆಸ್ರೇನು ಹೇಳಿದ್ ನೀವು? ಉಮೇಶಣ್ಣ ಅಂತನಾ? ಏನವರು? ಅವ್ರು ಏನಿಲ್ಲಿ? ಉಮೇಶಣ್ಣ ಏನಿಲ್ಲಿ? ಟೆಂಡರಾ? ಎಲ್ಲಿಗೆ? ಕಪ್ಪಡಿಗೆ ಅಂದ್ರೆ ಏನ್ ತಗೊಂಡಿರೋದು ಅವರು? ಕ್ಲೀನ್ ಆಗಿ ಇಟ್ಟಿದ್ದೀರಾ ಬಾತ್ರೂಮು? ನೋಡ್ರಿ, ಇದು ಬಾತ್ರೂಮು. ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಈ ಬಾತ್ರೂಮ್ಗೆ ಇವ್ರಿಗೆ 5 ರೂಪಾಯಿ ಬೇರೆ ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಭರತ್ ಅನ್ನೋ ಒಂದು ಮ್ಯಾನೇಜರ್ ಅಂತ ಅವ್ರೇನೋ ದೇವಸ್ಥಾನಕ್ಕೆ, ಅವ್ರಿಗೆ ಫೋನ್ ಮಾಡಿ ಪ್ರಶ್ನೆ ಮಾಡಿದ್ದಕ್ಕೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡ್ಕೊಳ್ಳಿ,
ನಾವು ಹಿಂಗೆ ಮಾಡೋದು. ಹೌದು, ಈ ಬಾತ್ರೂಮ್ಗಳು ಜಾತ್ರೆ ಟೈಮಲ್ಲಿ ಮಾತ್ರನೇ ನಾವು ತೆಗಿಯೋದು. ಹಿಂದ್ಗಡೆ ಬಾತ್ರೂಮ್ಗಳು ನಾವು ಕ್ಲೀನ್ ಮಾಡಲ್ಲ. ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ. ನೀವಾದರೆ ಹೋಗಿ ಯಾರು ಕಂಪ್ಲೇಂಟ್ ಮಾಡ್ತೀರಾ ಮಾಡ್ಕೊಳ್ಳಿ. ಹೋಗಿ ಅಲ್ಲಿ ಎಲ್ಲರಿಗೂ ಪಬ್ಲಿಕ್ ಟಾಯ್ಲೆಟ್ ಅಷ್ಟೇ ಯೂಸ್ ಮಾಡಬೇಕಾಗಿರೋದು ಅನ್ನೋ ಒಂದು ಮಾತನ್ನು ಭರತ್ ಅನ್ನೋರು ಹೇಳ್ತಾರೆ. ಸೊ ಈ ಭರತ್ ಅನ್ನೋರು ಹೇಳಿದ ಪ್ರಕಾರ ನಾವು ಆ ಪಬ್ಲಿಕ್ ಟಾಯ್ಲೆಟ್ ಅನ್ನೋದ್ರೆ ಅಲ್ಲಿ 5 ರೂಪಾಯಿ ಒಬ್ಬೊಬ್ರ ಹತ್ರ ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ಈ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಈ 5 ರೂಪಾಯಿ ಕಲೆಕ್ಟ್ ಮಾಡೋಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಇದು ಟೆಂಡರ್ ಆಗಿದೆಯಾ? ಇದೆಲ್ಲ ಬಂದು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು.